ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದಿ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಸೆಪ್ಟೆಂಬರ್ 15, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಸೆಂಟರ್ ಅಪೋಸಸ್ ಮೂವ್ ಟು ರೆಕಗ್ನೈಸ್ ಸೇಮ್ ಸೆಕ್ಸ್ ಯೂನಿಯನ್. ನಮಗೆಲ್ಲ ಸೆಕ್ಷನ್ 377 ಬಗ್ಗೆ ಗೊತ್ತಿದೆ. ಇದು ಅನ್ಯಾಚುರಲ್ ಸೆಕ್ಸನ್ನು ಕ್ರಿಮಿನಲೈಸ್ ಮಾಡ್ತಾ ಇತ್ತು. ಈ ಸೆಕ್ಷನ್ 377ನ ಸುಪ್ರೀಂ ಕೋರ್ಟು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡಿದ ಮೇಲೆ LGBT ಕಮ್ಯುನಿಟಿಗೆ ಒಂದು ಸ್ವತಂತ್ರ ಸಿಕ್ತು, ಅಂದರೆ ಲಿಬರಲೈಸೇಷನ್ ಸಿಕ್ತು. ಆದರೆ ಇವರಿಗೆ ಈ LGBT ಕಮ್ಯುನಿಟಿಗೆ ಮದುವೆ ಅಥವಾ ಅವರು ಮಾಡ್ಕೊಳ್ಳುವಂತಹ ಸಂಬಂಧಗಳಿಗೆ ಯಾವುದೇ ಲೀಗಲ್ ರೆಕಗ್ನಿಷನ್ ಇಲ್ಲ ಅನ್ನುವಂತಹ ವಿಷಯವನ್ನು ಈ ಆರ್ಟಿಕಲಲ್ಲಿ ನಾವು ಮಾತಾಡಲಿದ್ದೇವೆ. ಸೊ ಯಾವುದೇ ಸಾಮಾಜಿಕ ಅಥವಾ ಲೀಗಲ್ ರೆಕಗ್ನೈಸೇಷನ್ ಸೇಮ್ ಸೆಕ್ಸ್ ಮ್ಯಾರೇಜಿಗೆ ಇಲ್ಲವಾದ್ದರಿಂದ ಅದು ಸೆಂಟರ್ ರೆಕಗ್ನೈಸ್ ಮಾಡಬೇಕು ಅಂತ ಹೇಳಿ LGBT ಕಮ್ಯುನಿಟಿ ತಮ್ಮ ಮನವಿಯನ್ನು ಮುಂದಿಕ್ಕಿದ್ದು, ಅಥವಾ ಅದನ್ನು ರೆಕಗ್ನೈಸ್ ಮಾಡದೇ ಇರುವಂತಹದ್ದು ರೈಟ್ ಟು ಈಕ್ವಾಲಿಟಿ, ನಾವು ಏನು ಆರ್ಟಿಕಲ್ 14 ಕೆಳಗಡೆ ಮಾತಾಡ್ತೀವೋ ಈ ವೈಲೇಷನ್ ಆಗ್ತಿದೆ ಅನ್ನುವಂಥದ್ದನ್ನು LGBT ಕಮ್ಯುನಿಟಿ ಹೇಳ್ತಾ ಇರುವಂಥದ್ದು. ಆದರೆ ಸೆಂಟರ್ ಹೇಳ್ತಾ ಇರೋ ಹಾಗೆ ಇದು ನಮ್ಮ ಟ್ರೆಡಿಷನ್ನು ಮತ್ತು ಸಾಮಾಜಿಕ ವ್ಯಾಲ್ಯೂಸ್ಗಳ ವಿರುದ್ಧವಾಗಿರುವಂಥದ್ದು. ಸೊ ಇದ್ರ ಬಗ್ಗೆ ನಾವು ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಅಥವಾ ಯಾವುದೇ ನೆಕ್ಸ್ಟ್ ಸ್ಟೆಪ್ಸ್ಗಳನ್ನು ತಗೊಳ್ಳುವಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಸೆಂಟರ್ ಹೇಳಿರುವುದರಿಂದ ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿದೆ. ಎರಡನೇ ಆರ್ಟಿಕಲ್, ನಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಪಾರ್ಲಿಮೆಂಟಿನ ಮೊದಲನೇ ಸೆಷನ್ ಆಗಿದ್ದು ಅದರಲ್ಲಿ 3 ಅಗ್ರಿಕಲ್ಚರಲ್ ರಿಫಾರ್ಮ್ ಬಿಲ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಮೊದಲನೇ ಬಿಲ್ಲು ಫಾರ್ಮರ್ ಪ್ರೊಡ್ಯೂಸರ್ಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಬಿಲ್. ಎರಡನೇದು ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ನಲ್ಲಿ ಬದಲಾವಣೆ ಅಮೆಂಡ್ಮೆಂಟ್ ತಂದಿರುವಂಥದ್ದು. ಮೂರನೇದು ದ ಫಾರ್ಮರ್ಸ್ ಎಂಪವರ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸಸ್ ಅಶ್ಯೂರೆನ್ಸಸ್ ಆ್ಯಂಡ್ ಫಾರ್ಮ್ ಸರ್ವೀಸಸ್ ಬಿಲ್. ಈ 3 ಬಿಲ್ಗಳನ್ನು ನಾವು ಸಪ್ರೇಟಾಗಿ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮಗೆ ಇದರ ಬಗ್ಗೆ ಅಂಶಗಳನ್ನು ಕೊಡ್ತೀವಿ. ಸೊ ನಾವು ಈಗ ಸದ್ಯಕ್ಕೆ ನೆನ್ಪಿಟ್ಕೋಬೇಕಾಗಿರುವಂಥದ್ದು, ಪಾರ್ಲಿಮೆಂಟ್ನ ಮೊದಲನೇ ಸೆಷನ್ನಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಈ 3 ಬಿಲ್ಸ್ಗಳನ್ನು ಬದಲಾವಣೆ ತಂದಿರುವಂಥದ್ದು. ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಅಗ್ರಿಕಲ್ಚರ್ ಅನ್ನುವಂಥದ್ದು ಸ್ಟೇಟ್ ಲಿಸ್ಟ್ ಕೆಳಗಡೆ ಬರುತ್ತದೆ. ಸೊ ಹೇಗೆ ಕೇಂದ್ರ ಸರ್ಕಾರ ಅಥವಾ ಯಾವ ಪ್ರಾವಧಾನಗಳನ್ನು ಉಪಯೋಗಿಸ್ಕೊಂಡು ಕೇಂದ್ರ ಸರ್ಕಾರ ಈ ಪ್ರಾವಿಷನ್ಸ್ಗಳಲ್ಲಿ ಬದಲಾವಣೆ ಮಾಡಲು ಸಾಧ್ಯವಾಗುತ್ತಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಇಂಟರ್ ಸ್ಟೇಟ್ ಟ್ರೇಡ್ ಅಥವಾ ಆಗ್ತಾ ಇದೆ ಅಂತಂದಿದ್ದಾಗ ಅಲ್ಲಿ ಸ್ಟೇಟ್ ಲಿಸ್ಟ್ ಕೆಳಗಡೆ ಬರೋದಿಲ್ಲ. ಇಂಟರ್ ಸ್ಟೇಟ್ ಟ್ರೇಡ್ ಯಾವಾಗಲೂ ಯೂನಿಯನ್ ಲಿಸ್ಟ್ ಕೆಳಗಡೆ ಬರುತ್ತದೆ. ಸೊ ಆ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಇದರಲ್ಲಿ ಬದಲಾವಣೆ ತಂದಿರುವಂಥದ್ದು ಅನ್ನೋದನ್ನು ಹೇಳಲಾಗ್ತದೆ. ಹಾಗೆ ಇದರಲ್ಲಿರುವಂತಹ ಪ್ರಾವಧಾನಗಳು ಏನೇನು, ಯಾಕಂದರೆ ಇದನ್ನು ಬಿಲ್ ಕ್ಷೇತ್ರದಲ್ಲಿರೋದ್ರಿಂದ ಇದ್ರ ಬಗ್ಗೆ ಇನ್ನೂ ಡಿಸ್ಕಷನ್ ನಡೀತದೆ. ಸೊ ಅದಕ್ಕೋಸ್ಕರ ಒಂದು ಸಪ್ರೇಟ್ ವಿಡಿಯೋದಲ್ಲಿ ಈ 3 ಬಿಲ್ಸ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಡಿಸ್ಕಸ್ ಮಾಡೋಣ. ಮುಂದಿನ ಆರ್ಟಿಕಲ್, ಟ್ರೂತ್ ಫಂಡ್ ಟು ಪ್ರೊವೈಡ್ ಲೀಗಲ್ ಏಡ್ ಇನ್ ಫೈಟ್ ಫಾರ್ ಸ್ಪೀಚ್. ನಮಗೆಲ್ಲ ಗೊತ್ತಿರೋ ಹಾಗೆ ಸೆಡಿಷನ್ ಚಾರ್ಜಸನ್ನು ಈಗ ಬಹಳಷ್ಟು ಉಪಯೋಗ ಮಾಡ್ತಾ ಇರುವಂಥದ್ದು. ನಮಗೆ ಗೊತ್ತಿರೋ ಹಾಗೆ ಪ್ರಶಾಂತ್ ಭೂಷಣ್ ಅವರ ಕೇಸಲ್ಲೂ ಸಹ ಸೆಡಿಷನ್ ಚಾರ್ಜಸ್ ಅವರ ಮೇಲೆ ಹಾಕಿಬಿಟ್ಟು ಕಂಟೆಂಪ್ಟ್ ಆಫ್ ಕೋರ್ಟ್ ವಿರುದ್ಧವಾಗಿ ಅವರಿಗೆ ಟ್ರಯಲಿಗೆ ಇಡಲಾಗಿತ್ತು. ಸೊ ಈ ಸೆಡಿಷನ್ ಚಾರ್ಜಸ್ಸು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನು ಆರ್ಟಿಕಲ್ 19 ಮಾತಾಡ್ತೀವೋ, ಸೊ ಈ ಆರ್ಟಿಕಲ್ ಅಥವಾ ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಒಂದು NGO ಒಂದು ಟ್ರೂತ್ ಫಂಡ್ ಅಥವಾ ಒಂದು ಫಂಡನ್ನು ಈ ಸೆಡಿಷನ್ ಚಾರ್ಜಸ್ ಏನು ಫ್ರೇಮ್ ಆಗಿರ್ತಾವೋ ಅದ್ರ ವಿರುದ್ಧ ಹೋರಾಡಲು ಅಥವಾ ಅದಕ್ಕೋಸ್ಕರ ಬೇಕಾದಂತಹ ಲೀಗಲ್ ಕೋರ್ಸ್ಗೋಸ್ಕರ ಬೇಕಾದಂತಹ ಫೈನಾನ್ಷಿಯಲ್ ಸಪೋರ್ಟ್ನ ಪಡೆಯೋದಕ್ಕೋಸ್ಕರ ಈ ಟ್ರೂತ್ ಫಂಡನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ವಾಟ್ ನೆಕ್ಸ್ಟ್ ಫಾರ್ ಪ್ಯಾಲೆಸ್ಟೈನ್ ಆಫ್ಟರ್ UAE ಬೆಹ್ರಾನ್ ಡೀಲ್ಸ್ ವಿತ್ ಇಸ್ರೇಲ್. ಸೊ ಈ ಆರ್ಟಿಕಲನ್ನು ನಾವು ಇಸ್ರೇಲ್ನ ಜೊತೆಯಲ್ಲಿ UAE ಮತ್ತು ಬಹ್ರೇನ್ ಡಿಪ್ಲೊಮ್ಯಾಟಿಕ್ ಸಂಬಂಧಗಳನ್ನು ಮುಂದೆ ತಂದಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನಲ್ಲಿ ಯಾವ ರೀತಿಯಲ್ಲಿ ಈ ಡಿಪ್ಲೊಮ್ಯಾಟಿಕ್ ಸಂಬಂಧಗಳಿಂದ ಪ್ಯಾಲೆಸ್ಟೈನಿನ ಸ್ಟೇಟಸ್ ಮೇಲೆ ಹೇಗೆ ಎಫೆಕ್ಟ್ ಆಗಲಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಮೊದಲನೇದಾಗಿ, ಇಸ್ರೇಲ್ ಮೊದಲಿಗೆ ಇದ್ದಂತಹ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅರಬ್ ಕಂಟ್ರೀಸಲ್ಲಿ ಬರೀ ಈಜಿಪ್ಟ್ ಮತ್ತು ಜಾರ್ಡನಿನ ಜೊತೆಯಲ್ಲಿ, ಈಗ UAE ಮತ್ತು ಬಹ್ರೇನಿನ ಜೊತೆಯಲ್ಲಿ ಡಿಪ್ಲೊಮ್ಯಾಟಿಕ್ ಸಂಬಂಧಗಳನ್ನು ಹೆಚ್ಚಿಸಿರೋದ್ರಿಂದ ಇಲ್ಲಿ 2 ಅಂಶಗಳನ್ನು ಮಾತಾಡಬೇಕಾಗಿದೆ ಅಥವಾ ಅರ್ಥೈಸ್ಕೊಳ್ಳಬೇಕಾಗಿದೆ. ಮೊದಲನೇದಾಗಿ, UAE ಮತ್ತು ಬಹ್ರೇನ್ ಡಿಪ್ಲೊಮ್ಯಾಟಿಕ್ ಸಂಬಂಧಗಳನ್ನು ಇಸ್ರೇಲ್ ಜೊತೆಯಲ್ಲಿ ಮತ್ತೆ ಮುನ್ಸಾಗಿಸಿದ್ದಲ್ಲೂ ಅವರು ಯಾವುದೇ ಒಂದು ಕಂಡೀಷನ್ಸ್ಗಳನ್ನು ಇಟ್ಟಿಲ್ಲ ಅನ್ನುವಂಥದ್ದು ಮೊದಲನೇದು. ಸೊ ಈ ಕಾರಣದಿಂದಾಗಿ ಅರಬ್ ಕಂಟ್ರೀಸ್ ಅಥವಾ ಅರಬ್ ರಾಷ್ಟ್ರಗಳು ಏನಿದ್ದಾವೆ ಇವೆಲ್ಲದಕ್ಕೂ ಪ್ಯಾಲೆಸ್ಟೈನಿನ ಕೇಸ್ನಲ್ಲಿ ಅಥವಾ ಪ್ಯಾಲೆಸ್ಟೈನಿನ ವಿಷಯದ ಮೇಲೆ ಬಹಳಷ್ಟು ಅನುಕಂಪ ಮತ್ತು ಸಿಂಪತಿ ಇದೆ. ಆದರೆ ಯಾವುದೇ ಕಾರಣಕ್ಕೂ ಅವರು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ವಿಷಯದಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಎರಡನೇದು, 2002ರಲ್ಲಿ ಒಂದು ಅರಬ್ ಪೀಸ್ ಇನಿಷಿಯೇಟಿವನ್ನು ಮಾಡಲಾಗಿತ್ತು. ಈ ಅರಬ್ ಪೀಸ್ ಇನಿಷಿಯೇಟಿವ್ನ ಅಡಿಯಲ್ಲಿ
ಇಸ್ರೇಲ್ ಯಾವ ಯಾವ ಭಾಗಗಳನ್ನು ಅಂದರೆ ವೆಸ್ಟ್ ಬ್ಯಾಂಕ್ ಆಗಿರ್ಬೋದು, ಗಾಜಾ ಆಗಿರ್ಬೋದು, ಗೋಲನ್ ಹೈಟ್ಸ್ ಇರುವಂಥದ್ದು ಸಿರಿಯಾದಲ್ಲಿ ಆಗಿರಬಹುದು. ಸೊ ಇವೆಲ್ಲವೂ 1967ರಲ್ಲಿ ನಡೆದಂತಹ ಯುದ್ಧದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರುವಂಥವು. ಸೊ ಈ ಎಲ್ಲ ಕ್ಯಾಪ್ಚರ್ ಆಗಿರುವಂತಹ ಜಾಗಗಳನ್ನು ಇಸ್ರೇಲ್ ಮತ್ತೆ ಬಿಟ್ಟು ಕೊಡಬೇಕು ಅನ್ನುವಂಥದ್ದನ್ನು ಈ ಅರಬ್ ಪೀಸ್ ಇನಿಷಿಯೇಟಿವ್ ಅಡಿಯಲ್ಲಿ ಪ್ರಾವಧಾನವನ್ನು ಅಥವಾ ಡಿಮಾಂಡನ್ನು ಇಡಲಾಗಿತ್ತು. ಆದರೆ ಈಗ ನಡೀತಿರುವಂತಹ ಬದಲಾವಣೆಗಳು ಅಥವಾ ಇಸ್ರೇಲನ್ನು ಡಿಪ್ಲೊಮ್ಯಾಟಿಕಲಿ ಈಗ ನಮಗೆ ಗೊತ್ತಿರೋ ಹಾಗೆ ಈಜಿಪ್ಟ್ ಆಗಿರ್ಬೋದು, ಜಾರ್ಡನ್ ಆಗಿರ್ಬೋದು, UAE ಮತ್ತು ಬೆಹ್ರೇನ್ ಇವರ ಜೊತೆಯಲ್ಲಿ ಬೇರೆ ಅರಬ್ ರಾಷ್ಟ್ರಗಳು ಸಹ ಮುಂದೆ ಬಂದು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸನ್ನು ಮುಂಸಾಗಿಸೋಕ್ಕೆ ಒಂದಾಗಿದ್ದಾರೆ. ಸೊ ಅವರೆಲ್ಲ ಹಿಂಗೆ ಡಿಪ್ಲೊಮ್ಯಾಟಿಕಲಿ ಇಸ್ರೇಲ್ನ ಮುಂಸಾಗಿಸಿದ್ದಲ್ಲಿ ಈ ಅರಬ್ ಪೀಸ್ ಇನಿಷಿಯೇಟಿವ್ ಮಾಡಿದ್ದಂತಹ ಉದ್ದೇಶ ಏನಿತ್ತು ಅದು ಸತ್ತು ಹೋಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಪ್ಯಾಲೆಸ್ಟೀನ್ ರೆಫ್ಯೂಜೀಸ್ಗೋಸ್ಕರ ಮಾಡಿದಂತಹ ಪ್ರಾವಧಾನಗಳಾಗಿರ್ಬೋದು. ಸೊ ಹೀಗೆ ಅರಬ್ ರಾಷ್ಟ್ರಗಳಿಂದ ಇದ್ದಂತಹ ಏನು ಸ್ಟ್ರಾಂಗ್ ಸಪೋರ್ಟ್ ಪ್ಯಾಲೆಸ್ಟೀನ್ ಕಡೆಗೆ ಇತ್ತೋ ಅವರ ಕಾರ್ಯಚಟುವಟಿಕೆಗಳ ಮೇಲೆ, ಅದರಲ್ಲಿ ನಾವು ಹಿಂಜರಿಕೆ ಆಗ್ತಾ ಇರುವಂಥದ್ದನ್ನು ಅಥವಾ ಅವರಿಟ್ಟಿರುವಂತಹ ಪ್ರಾವಧಾನಗಳಲ್ಲಿ ಯಾವುದೂ ಮುಂಸಾಗಲ್ಲ ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ಕಾಣ್ತಾ ಇರೋದನ್ನು ನಾವು ನೋಡಬಹುದು. ಮುಂದಿನ ಆರ್ಟಿಕಲ್, ಇಂಡಿಯಾಸ್ ಗ್ರೇಟೆಸ್ಟ್ ಸೈಲೆನ್ಸ್ ಇಸ್ ದ ಲೌಡೆಸ್ಟ್ ಸೌಂಡ್. ಸೊ ಈ ಆರ್ಟಿಕಲ್ನಲ್ಲಿ ಭಾರತದ ಸೈಲೆನ್ಸ್ ಯಾವ ರೀತಿಯಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡಲಿದ್ದೇವೆ. ಕೋವಿಡ್-19 ಸಮಯದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಎಷ್ಟೋ ಕಾರ್ಯಕ್ರಮಗಳು ನಡೆದಿದ್ದು ಅದರಗಳ ಬಗ್ಗೆ ಯಾವುದೇ ಚರ್ಚೆ ಆಗದೇ ಇರುವಂಥದ್ದು ಅಥವಾ ಅದ್ರ ಬಗ್ಗೆ ಯಾವುದೇ ಸಮಜಾಯಿಸಿ ಕೊಡದೇ ಇರುವಂಥದ್ದು ಭಾರತದ ಸೈಲೆನ್ಸ್ ಅತಿ ದೊಡ್ಡ ಸೌಂಡನ್ನು ಮಾಡಲಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಎಕ್ಸ್ಪ್ಲನೇಟರಿಯಾಗಿ ಕೊಟ್ಟಿರುವಂಥದ್ದನ್ನು ನಾವು ನೋಡಲಿದ್ದೇವೆ. ಮೊದಲನೇದಾಗಿ, ಸರ್ಕಾರ ಪ್ಯಾಂಡಮಿಕ್ ಆಗಿರುವಂಥದ್ದಾಗಿರ್ಬೋದು ಅಥವಾ ಚೈನಾ ಜೊತೆ ನಡೀತಿರುವಂತಹ ಘರ್ಷಣೆ ಆಗಿರ್ಬೋದು ಅಥವಾ ಆರ್ಥಿಕ ಕ್ರೈಸಿಸ್ ಏನು ಭಾರತ ಎದುರಿಸ್ತಿದೆಯೋ ಈ ಎಲ್ಲ ವಿಷಯಗಳ ಮೇಲೆ ತನ್ನ ಮೌನವನ್ನು ಮುಂಸಾಗಿಸಿರುವಂಥದ್ದು ಬಹಳ ಆಶ್ಚರ್ಯಕರ ಅಂತ ಹೇಳ್ತಾ ಇರುವಂಥದ್ದು. ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾಗರಿಕರಿಗೆ ತನ್ನ ರಾಜ್ಯದಲ್ಲಿ ಅಥವಾ ತನ್ನ ರಾಷ್ಟ್ರದಲ್ಲಿ ನಡೀತಿರುವಂತಹ ವಿಷಯಗಳ ಬಗ್ಗೆ ತಿಳ್ಕೊಳ್ಳುವಂತಹ ಕ್ರಮ ಮತ್ತು ಯಾವ ಕ್ರಮಗಳು ಅಥವಾ ಯಾವ ಕೆಲಸಗಳು ನಡೀತಿದಾವೋ ಅದ್ರ ಬಗ್ಗೆ ಡಿಬೇಟ್ ಹಾಗೂ ಯಾವುದು ಸರಿಯಲ್ಲ ಅದ್ರ ಬಗ್ಗೆ ತನ್ನ ಪ್ರಕೋಪ ಅಥವಾ ತನ್ನ ಡಿಸ್ಸ್ಯಾಟಿಸ್ಫ್ಯಾಕ್ಷನನ್ನು ತೋರಿಸಿರುವಂಥದ್ದನ್ನು ಮುಖ್ಯವಾಗಿ ಹೇಳಬೇಕಾಗಿರುವಂಥವು. ಸೊ ಈ ಡಿಸೆಂಟ್ ಏನಿರುತ್ತದೆ, ಯಾವುದು ಸರಿಯಲ್ಲ ಅನ್ನೋದ್ರ ಬಗ್ಗೆ ತಮ್ಮ ಧ್ವನಿಯನ್ನು ಎತ್ತುತ್ತಾರೋ ಅದು ಅತಿ ಮುಖ್ಯವಾಗಿ ಡೆಮೋಕ್ರಸಿನ ಮುಂಸಾಗಿಸಲು ಬೇಕಾಗಿರುವಂತಹ ವಿಷಯ. ಸೊ ಈ ಡಿಸೆಂಟ್ ಅನ್ನೋದು ಬರಬೇಕು ಅಂದರೆ ಮೊದಲಿಗೆ ದೇಶದಲ್ಲಿ ನಡೀತಿರುವಂತಹ ವಿಷಯಗಳ ಬಗ್ಗೆ ಅವರಿಗೆ ಜ್ಞಾನ ಇರಬೇಕು. ಅದಕ್ಕೆ ನಾಲೆಜ್ ಅತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಯಾವುದೇ ಒಂದು ಸಮಸ್ಯೆ ಎದುರಾದಾಗ ಎಕ್ಸಿಕ್ಯೂಟಿವ್ನ ಒಂದು ಇಂಡಿಪೆಂಡೆಂಟ್ ಅಥವಾ ಫ್ರೀ ಆರ್ಮ್ ಆಗಿ ಬಿಟ್ಬಿಡ್ತಾರೆ. ಲೆಜಿಸ್ಲೇಟಿವ್ ಆಗಿರ್ಬೋದು, ಜುಡಿಷಿಯರಿ ಆಗಿರ್ಬೋದು, ಎಕ್ಸಿಕ್ಯೂಟಿವ್ಗೆ ಎದುರು ಆಗೋದಿಲ್ಲ. ಸೊ ಎಕ್ಸಿಕ್ಯೂಟಿವ್ ಅದನ್ನು ಯಾವುದೇ ಥರದಲ್ಲಿ ಆ ಕ್ರೈಸಿಸನ್ನು ಸಾಲ್ವ್ ಮಾಡಿದರೆ ಸಾಕು ಅನ್ನುವಂತಹ ವಿಷಯಕ್ಕೆ. ಆದರೆ ಬಹಳಷ್ಟು ಸರಿ ಎಕ್ಸಿಕ್ಯೂಟಿವ್ ಇದನ್ನು ಮಿಸ್ಯೂಸ್ ಮಾಡೋದನ್ನು ನಾವು ನೋಡ್ತೀವಿ. ಸೊ ಆ ಮಿಸ್ಯೂಸಿಂದಾಗಿ ಹೆಚ್ಚಿನ ಮಾತ್ರದಲ್ಲಿ ಡ್ರೆಕೋನಿಯನ್ ಲಾಸ್ ಅಂತ ಕರಿತೀವಿ. ಅಂದರೆ ದೇಶದಲ್ಲಿ ಅತಿ ಹೆಚ್ಚು ಬದಲಾವಣೆಗಳು ಅಥವಾ ಬೇಕಾಗಿಲ್ಲದಿರುವ ಬದಲಾವಣೆಗಳು ಎಲ್ಲವೂ ಈ ಸಮಯದಲ್ಲೇ ಬರ್ತಾ ಇರುವಂಥದ್ರಿಂದ. ಹಾಗೆ ಎಕ್ಸಿಕ್ಯೂಟಿವ್ನ ಅತಿ ಮುಖ್ಯವಾದ ಕೆಲಸ, ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ, ಇನ್ಫಾರ್ಮೇಷನನ್ನು ತಮ್ಮ ನಾಗರಿಕರಿಗೆ ತಿಳಿಸ್ಕೊಡ್ತಿರುವಂಥದ್ದು. ಸೊ ಈ ಇನ್ಫಾರ್ಮೇಷನ್ ಎಲ್ಲಿವರೆಗೂ ಕೊಡೋದಿಲ್ವೋ ಅಲ್ಲಿವರೆಗೂ ನಮ್ಮ ದೇಶದಲ್ಲಿ ಬದಲಾವಣೆ ಅಥವಾ ಪ್ರಜಾಪ್ರಭುತ್ವನ ಉಳಿಸ್ಕೊಂಡು ಹೋಗೋದು ಅತಿ ಕಷ್ಟವಾಗಲಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ನೋಡಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಅಂಡರ್ ಎಂಪ್ಲಾಯ್ಮೆಂಟ್ ಆಸ್ ದ ಫೋಕಲ್ ಪಾಯಿಂಟ್. ಸೊ ಇಲ್ಲಿ ನಾವು ಉದ್ಯೋಗ ಕ್ಷೇತ್ರದಲ್ಲಿ ಫಾರ್ಮಲ್ ಸೆಕ್ಟರ್ ಮತ್ತು ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಆಗ್ತಾ ಇರುವಂತಹ ರೇಟ್ ಏನಿದೆ ಭಾರತದಲ್ಲಿ ಹಾಗೂ ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗಳು ಮಾಡುವ ಅವಶ್ಯಕತೆ ಇದೆ, ಅರ್ಬನ್ ಇಂಡಿಯಾದಲ್ಲಿ ಅಂದರೆ ಸಿಟೀಸ್ಗಳಲ್ಲಿ ಯಾವ ರೀತಿಯಾಗಿ ಅರ್ಬನ್ ಇನ್ಫಾರ್ಮಲ್ ಎಂಪ್ಲಾಯೀಸ್ ಏನು ಲೇಬರ್ ಇದ್ದಾರೋ ಅವರು ಯಾವ ಕಂಡೀಷನ್ಸ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಅನಾಲಿಸಿಸ್ ಕೊಟ್ಟಿರುವಂಥದ್ದು. ಹಾಗೆ ಸರ್ಕಾರ ಯಾವ ರೀತಿಯಲ್ಲಿ ಈ ಅನ್ಎಂಪ್ಲಾಯ್ಮೆಂಟನ್ನು ಅಥವಾ ಎಂಪ್ಲಾಯ್ಮೆಂಟ್ ಇನ್ ಅರ್ಬನ್ ಏರಿಯಾಸ್ನ ಹೇಗೆ ರಿವೈಸ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನೋಡಲಿದ್ದೇವೆ. ಮೊದಲನೇದು, ಅರ್ಬನ್ ಎಂಪ್ಲಾಯ್ಮೆಂಟ್ ಅಂತಂದರೆ ಇಲ್ಲಿ ಅತಿ ಹೆಚ್ಚಿನ ಭಾಗ ಇನ್ಫಾರ್ಮಲ್ ಆಗಿರುವಂಥದ್ದು. ಈ ಇನ್ಫಾರ್ಮಲ್ ಆಗಿರೋದ್ರಿಂದ ಇವರಿಗೆ ಸರಿಯಾದ ಸಂಬಳ, ಇನ್ಅಡಿಕ್ವೇಟ್ ಅರ್ನಿಂಗ್. ಎರಡನೇದು, ಇವರಿಗೆ ಸೇಫ್ಟಿ ಮೆಷರ್ಸ್ ಇರೋದಿಲ್ಲ ಮತ್ತು ಅವರು ಮಾಡುವಂತಹ ಕೆಲಸದಲ್ಲಿ ಯಾವುದೇ ಸೆಕ್ಯೂರಿಟಿ ಇರೋದಿಲ್ಲ ಮತ್ತು ಕೆಲಸ ಇರಬೇಕಾದ್ರೆ ಅಥವಾ ಕೆಲಸ ಮಾಡ್ತಾ ಇರುವಂಥವರಿಗೆ ಬಹಳ ಕಷ್ಟದ ಕಂಡೀಷನ್ಸ್ಗಳಲ್ಲಿ ಕೆಲಸ ಮಾಡಬೇಕಾಗಿರುತ್ತದೆ. ಸೊ ಇವರು ತುಂಬ ವಲ್ನರಬಲ್ ಆಗಿರ್ತಾರೆ ಅನ್ನುವಂಥದ್ದು ಮೊದಲನೇ ಪಾಯಿಂಟ್ ಹೇಳ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಕ್ಷೇತ್ರದಲ್ಲಿ ಅವರಿಗೆ ಒಂದಿಷ್ಟು ಅವಕಾಶ ಇದೆ. ಅಂದರೆ MG ನರೇಗಾ ಸ್ಕೀಮ್ ಆಗಿರಬಹುದು. ಈ MG ನರೇಗಾ ಸ್ಕೀಮ್ನ ಅಡಿಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರಿಗೂ ಅಟ್ಲೀಸ್ಟ್ 100 ದಿನಗಳ ಕಾಲ ಗ್ಯಾರಂಟಿಡ್ ಎಂಪ್ಲಾಯ್ಮೆಂಟ್ ಸಿಗುವ ಅವಕಾಶ ಇದೆ. ಆದರೆ ಅರ್ಬನ್ ಇಂಡಿಯಾದಲ್ಲಿ ಅಥವಾ ಸಿಟೀಸ್ಗಳಲ್ಲಿ
ಅವರು ಪ್ರತಿದಿನ, ಈಗ ನಮಗೆ ಗೊತ್ತಿರೋ ಹಾಗೆ ಕೂಲಿ ಕಾರ್ಮಿಕರು ಪ್ರತಿದಿನ ಹೋಗ್ಬಿಟ್ಟು ಒಂದು ಸರ್ಕಲಲ್ಲಿ ನಿಂತ್ಕೊಂಡು ಅವರು ತಮ್ಮ ದಿನದ ಕೆಲಸವನ್ನು ಪಡೆಯಲು ಹೊಡೆದಾಡ್ತಾ ಇರುವಂತಹ ಸನ್ನಿವೇಶಗಳನ್ನು ಬಹಳಷ್ಟು ನೋಡ್ತೀವಿ. ಅಥವಾ ಯಾವುದೇ ಕನ್ಸ್ಟ್ರಕ್ಷನ್ ಕೆಲಸ ನಡೀತಿರ್ಬೇಕಾದ್ರೆ ಆ ಪ್ರಾಜೆಕ್ಟ್ ಮುಗಿದ ಮೇಲೆ ಅವ್ರು ಮತ್ತೆ ನಿರುದ್ಯೋಗಿಗಳು ಆಗಿಬಿಡ್ತಾರೆ. ಈ ರೀತಿಯ ಜನರಿಗೆ ನಾವು ಇನ್ಫಾರ್ಮಲ್ ಅಂತ ಕರಿತೀವಿ. ಸೊ ಈ ಹೆಚ್ಚಿನ ಭಾಗಗಳಲ್ಲಿ ಈ ಕಷ್ಟಗಳನ್ನು ಅರ್ಬನ್ ಎಂಪ್ಲಾಯ್ಮೆಂಟಲ್ಲಿ ನಾವು ನೋಡ್ತಾ ಇದ್ದೀವಿ. ಭಾರತ ದೇಶದಲ್ಲಿ ಕೆಲಸದ ಕ್ವಾಲಿಟಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡುವ ಅವಶ್ಯಕತೆ ತುಂಬ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇರುವಂಥದ್ದು. ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಅತಿ ವೇಗವಾಗಿ ಅರ್ಬನೈಸೇಷನ್ ಕಡೆಗೆ ಮುಂಸಾಗ್ತಾ ಇದೆ. ಅಂದರೆ ಆರ್ಥಿಕ ಬೆಳವಣಿಗೆ ಮತ್ತು ಅರ್ಬನೈಸೇಷನ್ ಎರಡೂ ಜೊತೆಗೆ ನಡೀತಾ ಇರುವಂಥದ್ದು ನಮಗೆ ಎಕಾನಮಿಯಲ್ಲಿ ಗೊತ್ತಾಗ್ತದೆ. ಆದರೆ ಇವೆರಡೂ ಸಾಗ್ತಾ ಇದ್ದರೂ ನಾವು ಕೆಲಸ ಅಥವಾ ಉದ್ಯೋಗಾವಕಾಶಗಳಲ್ಲಿ ಯಾವುದೇ ಫಾರ್ಮಲೈಸೇಷನ್ನಲ್ಲಿ ಬದಲಾವಣೆ ಆಗ್ತಾ ಇರೋದನ್ನು ನೋಡ್ತಾ ಇಲ್ಲ. ಸೊ ಈ ಫಾರ್ಮಲೈಸೇಷನ್ ಯಾವ ರೀತಿಯಲ್ಲಿ ಇಂಪ್ರೊವೈಸ್ ಮಾಡಲಾಗಲು ಸಾಧ್ಯವಿದೆ, ಈ ರೇಟ್ನಲ್ಲಿ ಹೇಗೆ ಬದಲಾವಣೆ ಅಥವಾ ಇನ್ಕ್ರೀಸ್ ಮಾಡಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಸರ್ಕಾರ ಆಲೋಚಿಸಬೇಕಾಗಿರುವಂಥದ್ದು. ಸೊ ಆರ್ಥಿಕ ವ್ಯವಸ್ಥೆ ಎಷ್ಟು ಮಾಡರ್ನೈಸ್ ಆಗ್ತಾ ಹೋಗ್ತದೆಯೋ ಅಷ್ಟು ಎಂಪ್ಲಾಯೀಸ್ಗಳಿಗೆ ಒಳ್ಳೆಯ ಕೆಲಸ ಮತ್ತು ಸೇಫ್ಟಿಯನ್ನು ಪ್ರೊವೈಡ್ ಮಾಡುವ ನಿಟ್ಟಿನಲ್ಲಿ ಆರ್ಥಿಕ ಕ್ಷೇತ್ರ ಮುಂಸಾಗಿದ್ದಲ್ಲಿ ಅದು ಉತ್ತಮ ಸಮಾಜದ ಕಡೆಗೆ ಬೆಳವಣಿಗೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಆದರೆ ಇವು ಯಾವುವು ಭಾರತದಲ್ಲಿ ಆಗದೇ ಇರುವಂಥದ್ದು ಬಹಳ ವಿಷಾದನೀಯ. ಹಾಗೆ ಸರ್ಕಾರ ಇದ್ರ ಬಗ್ಗೆ ಆಲೋಚಿಸಬೇಕು. ಸೊ ಅರ್ಬನ್ ಎಂಪ್ಲಾಯ್ಮೆಂಟ್ ಅಥವಾ ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಯಾವ ರೀತಿಯಾಗಿ ಅವರು ಇಂಪ್ರೂವ್ಮೆಂಟ್ಸ್ ತರಲು ಸಾಧ್ಯವಿದೆ ಅನ್ನುವಂಥದ್ರ ಕಡೆಗೆ ಗಮನ ಕೊಡಬೇಕು ಅಂತ ಹೇಳಿ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮತ್ತು ಯಾವ ರೀತಿಯಲ್ಲಿ ಹೇಗೆ ಈ ಇನ್ಫಾರ್ಮಲ್ ಸೆಕ್ಟರ್ನ ಹೇಗೆ ಬದಲಾವಣೆ ಅಥವಾ ಹೇಗೆ ಬೆಟರ್ ಕ್ವಾಲಿಟಿ ಜಾಬ್ಸು, ಬೆಟರ್ ಅರ್ನಿಂಗ್ಸು, ಬೆಟರ್ ಸೇಫ್ಟಿ ನೆಟ್ಸು, ಸೆಕ್ಯೂರಿಟಿನ ಕೊಡಲು ಸಾಧ್ಯವಿದೆ ಅಂತ ನೋಡಿದಾಗ ಮೊದಲನೇ ಹಂತದಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡಬೇಕು. ಎರಡನೇದು ಗವರ್ಮೆಂಟ್ ಇನ್ವಾಲ್ವ್ ಆಗಬೇಕು. ಗವರ್ಮೆಂಟ್ ಯಾವಾಗ ಇನ್ವಾಲ್ವ್ ಆಗುತ್ತದೆಯೋ ಆವಾಗ ಇನ್ಫಾರ್ಮಲಿಂದ ಫಾರ್ಮಲ್ ಸೆಕ್ಟರ್ ಕಡೆಗೆ ಬದಲಾವಣೆ ಮಾಡಲು ಇನ್ನೂ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಅಥವಾ ಇಂಪ್ರೂವ್ಮೆಂಟ್ ಸಿಗಲು ಸಾಧ್ಯವಿದೆ ಅನ್ನುವಂಥದ್ದು. ಎಂಪ್ಲಾಯ್ಮೆಂಟ್ ಇಂಟೆನ್ಸಿವ್ ಸೆಕ್ಟರ್ಸ್ಗಳನ್ನು ಪ್ರಮೋಟ್ ಮಾಡಬೇಕು. ಮತ್ತು ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ ಏನು ಕರಿತೀವಿ, ನಾವು ಹೆಚ್ಚಿನ ಮಾತ್ರದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ನ ಜೊತೆಯಲ್ಲಿ ಕ್ವಾಲಿಟಿ ಆಫ್ ಜಾಬ್ನ ಪ್ಯಾರಲಲಿ ಇಂಟೆನ್ಸಿಫೈ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿದೆ. ಮುಂದಿನ ಆರ್ಟಿಕಲ್ ಫಾರ್ ಡಿಫ್ರೆಂಟ್ ಯಾರ್ಡ್ ಸ್ಟಿಕ್ಸ್. ಸೊ ಈ ಆರ್ಟಿಕಲಲ್ಲಿ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಲೇಟೆಡ್ ಮಾತಾಡಲಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ವರ್ಲ್ಡ್ ಬ್ಯಾಂಕ್ ಈ ವರ್ಷ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟನ್ನು ಹೊರತರುವಂಥದ್ದನ್ನು ನಿಲ್ಲಿಸಿರೋದ್ರ ಬಗ್ಗೆ ನಾವಿಲ್ಲಿ ಮಾತಾಡಲಿದ್ದೇವೆ. ಸೊ ಮೊದಲನೇದಾಗಿ ಯಾಕೆ ವರ್ಲ್ಡ್ ಬ್ಯಾಂಕ್ ಇದನ್ನು ನಿಲ್ಲಿಸಲು ಮುಂದಾಗಿದೆ, ಏನು ಕಾರಣಗಳು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಮೊದಲನೇದಾಗಿ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರುವಂಥದ್ದು ಮತ್ತು ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ತಗೊಳ್ತಾ ಇರುವಂತಹ ಪ್ಯಾರಾಮೀಟರ್ಸ್ಗಳಲ್ಲಿ ಒಂದಿಷ್ಟು ಏರುಪೇರು ಆಗ್ತಾ ಇರುವಂಥದ್ದು. ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಅರ್ಬನ್ ಸಿಟೀಸ್ನಲ್ಲಿ ನಡೀತಿರುವಂತಹ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ನೋಡಿಕೊಂಡು ಅದ್ರ ಮೇಲೆ ರ್ಯಾಂಕಿಂಗ್ ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಲು ಈ ವರ್ಷ ನಿಲ್ಲಿಸಲಾಗಿದೆ. ಉದಾಹರಣೆಗೆ ಭಾರತದಲ್ಲಿ ಡೆಲ್ಲಿ ಮತ್ತು ಮುಂಬೈ ಎರಡು ಮೆಟ್ರೋ ಸಿಟೀಸ್ಗಳನ್ನು ಜಾರಿಗೆ ಅಥವಾ ಇವ್ರ ಪ್ಯಾರಾಮೀಟರ್ಸ್ಗಳನ್ನ ತಗೊಂಡು ಭಾರತದ ರ್ಯಾಂಕಿಂಗನ್ನು ಡಿಸೈಡ್ ಮಾಡ್ತಾರೆ. ಹಾಗೆ ಈ ಅರ್ಬನ್ ಸಿಟೀಸ್ ಡೇಟಾ ಎಷ್ಟರ ಮಟ್ಟಿಗೆ ಇಡೀ ದೇಶದ ಬಿಸ್ನೆಸ್ ಎಕಾನಮಿನ ರಿಫ್ಲೆಕ್ಟ್ ಮಾಡಲು ಸಹಕಾರಿಯಾಗುತ್ತದೆ ಅನ್ನುವಂಥದ್ದನ್ನು ಮೊದಲನೇ ಪ್ರಶ್ನೆ ನಾವು ನೋಡಿದ್ವಿ. ಹಾಗೆ ಉದಾಹರಣೆಗೆ ನಾವು ಚೈನಾ ಮತ್ತು ಭಾರತದಲ್ಲಿ FDI ಕ್ಷೇತ್ರದಲ್ಲಿ ಹೆಚ್ಚಿನ ಬೆಳವಣಿಗೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆದರೂ ಸಹ ಬಿಸ್ನೆಸ್ ಔಟ್ಲುಕ್ಕಲ್ಲಿ ಅಥವಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ರಷ್ಯಾದ ಹಿಂದುಗಡೆ ಉಳ್ಕೊಂಡಿರುವಂಥದ್ದಕ್ಕೆ ಕಾರಣ ಏನು ಅನ್ನುವಂಥದ್ದು ಇದುವರೆಗೂ ಕ್ಲಿಯರಿಟಿಯಲ್ಲಿ ಅಥವಾ ಡೇಟಾ ವೈಸ್ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಲು ಸಾಧ್ಯವಾಗಿಲ್ಲ. ಮತ್ತು ಎನ್ವೈರ್ಮೆಂಟಲ್ ಲಾಸ್ ಮತ್ತು ಲೇಬರ್ ಲಾಸ್ಗಳಲ್ಲಿ ಭಾರತ ಹೆಚ್ಚಿನ ಮಾತ್ರದಲ್ಲಿ ಮುಂಸಾಗ್ತಾ ಇದ್ದರೂ ಯಾವುದೇ ರೀತಿಯಲ್ಲಿ ಬಿಸ್ನೆಸ್ ಔಟ್ಲುಕ್ಕಲ್ಲಿ ನಾವು ಔಟ್ ಪರ್ಫಾರ್ಮ್ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದನ್ನು, ಅತಿ ಮುಖ್ಯವಾಗಿ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರುವಂಥದ್ದೇ ಈ ವರ್ಷದ ಈ ವರ್ಷದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟನ್ನು ತಡೆ ಹಿಡಿಯಲು ಕಾರಣವಾಗಿದೆ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಳಬೇಕಾಗಿದೆ. ಮುಂದಿನ ಆರ್ಟಿಕಲ್ ಕಾಸ್ಟ್ ಆಫ್ ಪೀಸ್. ನಮಗೆಲ್ಲ ಗೊತ್ತಿರೋ ಹಾಗೆ ಅಫ್ಘಾನಿಸ್ತಾನ್ ಮತ್ತು ತಾಲಿಬಾನ್ ನಡುವೆ ದೋಹಾದಲ್ಲಿ ಒಂದು ಮಾತುಕತೆ ನಡೀತಾ ಇರುವಂಥದ್ದು. ಇದು US ಮಧ್ಯವಸ್ಥಿಕೆ ವಹಿಸ್ಕೊಂಡಿರುವಂಥದ್ದು. ಸೊ ಇದರ ಬಗ್ಗೆ ಇಂಡಿಯಾದ್ದು ಅಥವಾ ಭಾರತದ ಏನು ಒಪಿನಿಯನ್ ಇದೆ ಅಂತ ನೋಡಿದಾಗ ಮೊದಲಿಗೆ ಭಾರತ ತಾಲಿಬಾನನ್ನು ಮೇನ್ ಸ್ಟ್ರೀಮ್ ಅಥವಾ ಲೀಗಲಿ ಮಾತಾಡಿಕೊಂಡು ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಿಲ್ಲ, ಯಾಕಂದರೆ ಇವರೊಂದು ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೇಳಿ. ಆದರೆ ಈಗ ಭಾರತ ತನ್ನ ನಿಲುವನ್ನು ಬದಲಾಯಿಸಿಬಿಟ್ಟು ತಾಲಿಬಾನನ್ನು ಸೀಸ್ಫೈರ್ ಮಾಡಿದ್ದಲ್ಲಿ ಅವರ ಜೊತೆ ಮಾತುಕತೆ ಮಾಡುವ ಕೆಲಸವನ್ನು ಮುನ್ಸಾಗಿಸಬಹುದು ಅಥವಾ ಆ ಮಾತುಕತೆನ ನಾವು ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾ ಇರುವಂಥದ್ದು. ಆದರೆ ಭಾರತ ಹೇಳ್ತಾ ಇರುವಂಥ ಹಾಗೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇರುವಂತಹ ಇನ್ಸ್ಟಿಟ್ಯೂಷನ್ಸು ಮತ್ತು ಹೆಣ್ಣು ಮಕ್ಕಳಿಗೆ ಮೈನಾರಿಟೀಸಿಗೆ ಬೇಕಾದಂತಹ ಸವಲತ್ತುಗಳು ಮತ್ತು ಗವರ್ನೆನ್ಸ್ ಇನ್ಸ್ಟಿಟ್ಯೂಷನ್ಸು ಈ ಮೂರು ಅತಿ ಮುಖ್ಯವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು
ಮುಂದೆ ಫ್ಯೂಚರಲ್ಲಿ ಎತ್ತಿ ಹಿಡಿಯಲು ಸಾಧ್ಯವಾಗಬೇಕಾದಂತಹ ಅಂಶಗಳು. ಸೊ ಏನಾದರೂ ತಾಲಿಬಾನ್ ಈ 3 ಅಂಶಗಳನ್ನು ಪರಿಗಣನೆಗೆ ತಗೊಂಡು ಇದಕ್ಕೆ ರೆಸ್ಪೆಕ್ಟ್ ಕೊಟ್ಟಿದ್ದಲ್ಲಿ ಅಥವಾ ಇದಕ್ಕೆ ಒಪ್ಕೊಂಡು ಶಾಂತಿ ಕಡೆಗೆ ಮುನ್ಸಾಗಿದ್ದಲ್ಲಿ ಅಫ್ಘಾನಿಸ್ತಾನ್ ತನ್ನ ಮಾತುಕತೆಯನ್ನು ಮುನ್ಸಾಗಿಸಬಹುದು ಅನ್ನುವಂಥದ್ದು ಭಾರತದ ನಿಲುವಾಗಿರುವಂಥದ್ದು. ಸೊ ಯಾವುದೇ ಕಾರಣಕ್ಕೂ ಪೀಸ್ ಅನ್ನಗೋಸ್ಕರ ಅಥವಾ ಟೆಂಪರರಿ ಸೊಲ್ಯೂಷನ್ಗೋಸ್ಕರ ಲಾಂಗ್ ಟರ್ಮ್ ವ್ಯಾಲ್ಯೂಸನ್ನು ಕಳ್ಕೊಳ್ಳೋಂಥದ್ರ ಬಗ್ಗೆ ಅಫ್ಘಾನಿಸ್ತಾನ್ ಆಲೋಚಿಸುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಯಾವುದೇ ಪೀಸ್ ಟಾಕ್ಸ್ ಅಥವಾ ಯಾವುದೇ ಶಾಂತಿಯುತ ಮಾತುಕತೆ ನಡೀತಾ ಇರಬೇಕಾದ್ರೆ ಅದು ಅಫ್ಘಾನಿಸ್ತಾನ್ ಸಹಭಾಗಿತ್ವದಲ್ಲಿ ಹಾಗೂ ಅಫ್ಘಾನಿಸ್ತಾನ್ ಮಾಡ್ಕೊಳ್ತಾ ಇರುವಂತಹ ನಿಟ್ಟಿನಲ್ಲಿ ಮುನ್ಸಾಗುವ ಅವಶ್ಯಕತೆ ಇದೆ ಅಂತ ಹೇಳಿ ಭಾರತ ತನ್ನ ನಿಲುವನ್ನು ವ್ಯಕ್ತಪಡಿಸಿರುವಂಥದ್ದರಿಂದ ಈ ಆರ್ಟಿಕಲಲ್ಲಿ ನಾವು ಅದನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.